ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ್ ನಾವೆಲ್ಲ ಒಂದೇ. ಈ ಬಿಜೆಪಿ ಕಳ್ಳರು ಸುಮ್ಮನೆ ಡಿವೈಡ್ ಮಾಡ್ತಾರೆ ಅಷ್ಟೇ ನಮ್ಮನ್ನ. ಅವನವನು JCB ಇಟ್ಕೊಂಡು ಬರ್ತೀನಿ ಅಂತ JCB ಅಂತ ಮಾತಾಡ್ತಿರ್ತಾನೆ. ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಇನ್ನೇನು ಇರಲ್ಲ. ಒಂದು ಬಿಜಾಪುರದಿಂದ ಒಂದು ಕೋತಿ ಮಾತಾಡುತ್ತೆ ಅವಾಗ. ಈ ಮೈಸೂರಿಂದ ಬಿಜಾಪುರದಿಂದ ಕೋತಿಗಳು ಮಾತಾಡ್ತವೆ. ಮಾತಾಡ್ತಿದ್ರೆ ಪಾಪ ಮುಸ್ಲಿಂ ಬಾಂಧವ್ರನ್ನ ಬೈತಾರೆ. ಅಬ್ದುಲ್ ಕಲಾಂ ನಿಮ್ ತರದಲ್ಲಿ ಹುಟ್ಟಿದವ್ರೆ ತಾನೆ, ಈ ದೇಶಕ್ಕೆ ರಾಷ್ಟ್ರಪತಿ ಆದವ್ರು ತಾನೆ. ನಾವೆಲ್ಲರೂ ಒಂದೇ ದಾದ. ಎಲ್ಲೋ ಸುಮ್ಮನೆ ರಾಜಕಾರಣದಲ್ಲಿ ಬಿರುಕಿದೆ. ನಾನು ಹೇಳೋದು, ಅಣ್ಣ ಈಗ ಈ ರೋಡ್ ರೆಡಿ ಆಗಿದೆ, ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಣ್ಣ, ಸ್ವಲ್ಪ KEB ಅವ್ರು ಕ್ಲಿಯರೆನ್ಸ್ ಕೊಡ್ಬೇಕು, ಅದು ಉದ್ಘಾಟನೆ ಮಾಡೋಣ. ಇದು ಕಾಂಟ್ರಾಕ್ಟ್ ಎಷ್ಟು ದಿನ ಮುಗಿಸ್ತೀರ ಈ ರೋಡ್? 1 ತಿಂಗಳು ಅಂತ ಹೇಳಿದ್ದಾರೆ. 1 ತಿಂಗಳಲ್ಲಿ ಈ ರೋಡ್ 2 ಲೇಯರ್ ಹಾಕೊಂಡು ಹೋಗೋದು, ಇದು ಮುಗಿಸ್ತೀವಿ. ಅರೂರ್ ರೋಡ್ ಸ್ಟಾರ್ಟ್ ಮಾಡ್ತೀನಿ. ಮೊನ್ನೆ ಬಂದಿದ್ದೆ, ಅಲ್ಲಿ ಕಾರ್ ನಿಲ್ಸಿದ್ರೆ ಅಲ್ಲಿ ಆ ಕಾಂಡಿಮೆಂಟ್ಸ್ ಅವ್ರು ಹೇಳಿದ್ರು, ಅಣ್ಣ ಆ ಸೊಂದಲ ನೀಳಂತ ವಸ್ತುದಣ್ಣ, ಮರ್ಸೋದಿಂದ ರೋಡೇ ಪಿಚ್ಚೆಸ್ತ ಆ ಸೊಂದಲ. ಆ ಕಾಂಡಿಮೆಂಟ್ಸ್ ಪಕ್ಕದ ಉದ್ದಕ್ಕೆ ನೀವು ನನಗೆ ಹೇಳಿದ್ರೆ ನಾನು ಹಾಕ್ತೀನಿ ಅಣ್ಣ. ನನಗೆ ಅಹಂ ಇಲ್ಲ, ಅಹಂಕಾರ ಇಲ್ಲ. ತರಕಾರಿ ಎಂಟಪ್ ಮನಮುಡ್ನೇನು మీకు ಮುಂಚೆ ಕೊಡ್ತಾನೆ. ಆದಷ್ಟು ಬೇಗ 80 ಕೋಟಿ ತರ್ತೀನಿ, ಅಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿಸ್ತೀನಿ. ಸುಮ್ಮನೆ ಹಾಸ್ಪಿಟ್ಲು ಅಟ್ಲಿ ಟೇಪ್ ಕಟ್ చేసి వెళ్ళిపోయాక వెళ్దానా? అటు ఇన్స్ట్రుమెంట్లు, డాక్టర్లు, ట్రీట్మెంట్, ఎక్స్రే మిషన్లు అన్నీ రావాల. ಅಣ್ಣ ಇನ್ನೊಂದು ಗೊತ್ತಿರಲಿ, ನೀವು MRI ಮಾಡಿಸ್ಬೇಕು ಅಂದ್ರೆ 6 ರಿಂದ 7 ಸಾವಿರ ಖರ್ಚು ಮಾಡಬೇಕಾಗಿತ್ತು. ನಾನು KE ಅಂದ್ರೆ 12 ಕೋಟಿಯಲ್ಲಿ ಬಿಲ್ಡಿಂಗ್ ತಂದು 8 ಕೋಟಿ 20 ಕೋಟಿಯಲ್ಲಿ MRI ಮಿಷನ್, ಇನ್ನೊಂದು 2-3 ತಿಂಗಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ MRI ಕೂಡ ಫ್ರೀ ಮಾಡಿಸ್ಕೋಬಹುದು ನೀವು. ನಮ್ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ, ಕೋಲಾರ್ಗೆ ಹೋಗ್ಬೇಕಾಗಿತ್ತು. ಈಗ ನಮ್ ಜನಕ್ಕೆ MRI. ಅಣ್ಣ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಿದೆ. 202 ಹಳ್ಳಿ ಸುತ್ತಿದ್ದೀನಿ. ಎಲ್ಲೆಲ್ಲಿ ತುಂಬಾ ನಮ್ಮ ಅವಶ್ಯಕತೆ ಇದೆ ಹೋಗಿದ್ದೀನಿ. ಈ ಕಡೆ 2 ಪಂಚಾಯತಿಗೂ ಬರಬೇಕು, ನಾನು ಬರ್ತೀನಿ, ಅದು ಬಂದು ಮುಗಿಸ್ತೀನಿ. ಹಿಂಗಾರ ಒಂದು ಪವರ್ ಎತ್ಕೊಂಡು ವಸ್ತಾ ಮನೂರ್ಗೆ ಒಂದು పొద్దు ఉండాడట్లా. ఇంక 2 నెలలు వెయిట్ చేయండి, రోజు పవర్ఫుల్ గా వస్తాను మన పంచాయతీకి. ದೊಡ್ಡ ಪೇಲಿಗುರ್ಕಿ, ಪೆರೇಸಂದ್ರ, ನಾನು ಇನ್ನೂ ಪವರ್ಫುಲ್ ಆಗಿ ನಮ್ಮ ಪಂಚಾಯತಿಗೆ ಇಳಿತೀನಿ. ನನ್ನ ಮೇಲೆ ನಂಬಿಕೆ ಇಡಿ. ನಾನು ಅನ್ಕೊಂಡೆ చేస్తాನೋ ನಮ್ಮಕ್ ಮುಂದೆ ಹಿಂಗೋಗಿ 2 నెలలు ಊರ್ಕೆ ಉಂಟಂಡ. ನಮ್ಮೂರಿಗೆ ಬಂದ್ರೆ ತುಂಬಾ ಪವರ್ಫುಲ್ ಆಗಿ ಇಳಿಬೇಕು. ನಾನು ನಮ್ಮೂರ್ ಮನೆಗೂ ಸುತ್ತೀನಿ, ಅವ್ರ ಕಷ್ಟ ಕೇಳ್ತೀನಿ. ಸೈಟ್ಗಳದ್ದು ಸಮಸ್ಯೆ ಇತ್ತು, ಪ್ರತಿ ಬಡವರಿಗೂ ನನ್ನ ಸೈಟ್ ಅದೊಂದು 4-5 ಮೀಟಿಂಗ್ ಮಾಡಿದ್ದೀನಿ. ಇನ್ನು 4 ರಿಂದ 5 ತಿಂಗಳಲ್ಲಿ ಯಾರಿಗೆಲ್ಲ ಸೈಟ್ ಇಲ್ವೋ ನಾನು ಹೇಳ್ತಾ ಇದ್ದೀನಿ, ಅಣ್ಣ ಎಲೆಕ್ಷನ್ ಇದೆ ಅಂತ ನಕಲಿ ಹಕ್ಕುಪತ್ರ, ಈಗ ಹಕ್ಕುಪತ್ರ ತಗೊಂಡಿರೋರು ಗೊತ್ತಾ మీ సైట్ ఆడుందేనే 3 ఏండ్లు ఇది ఇప్పించుకొని పుడుకరా పాండ్స్ వస్తాను. పుడుకొచ్చి స్వామి నా ఈ సైట్ అని ఊరికే ఇచ్చినారు. మీకే తెలియదు సైట్ యావదేనే. ఏం 75,000 ఓట్లు గుద్దిందే ఏదమ్మా. ఆ పత్రం ఎత్తుపోయి చూడండమ్మా, ఒకే ₹1 ಸ್ವಾಮಿ ಈಗ ನಾ ಸೈಟ್ ಇದೆ ಅಂತ ಸುಪ್ಪಿಯಂಡ. ಸುಮ್ಮನೆ ಈಗೆಲ್ಲ ಕ್ಯಾನ್ಸಲ್ ಮಾಡಿ ಹೊಸದಾಗಿ ನಾನು 15,000 ಸೈಟ್ ಹಂಚ್ತೀನಿ. ನಾನು ಸೈಟ್ ಹಂಗೆಲ್ಲ ಕೊಡಲ್ಲ. ಫಸ್ಟ್ ಸೈಟ್ ಮಾರ್ಕ್ ಮಾಡಿ, ಈಗ ಎಂಟಮ್ಮಕ್ಕ ಸೈಟ್ మీద నిలబెట్టి ಈಗ 2013 ಇದಿದೆ, ಆಡ ಪಶು కుంకుమిచ్చి అమ్మ కాళ్ళకి నమస్కారం వేసుకొని సైట్ ఇస్తాను. ఇక స్టేజ్ లో ఇచ్చేಲ್ಲ ಈಗ ఇది సైట్ నీది, ಈಗ ఇది కట్టుకోపోయి ఇల్లు ಅದನ್ನೆಲ್ಲ మార్కింగ్ ಮಾಡಿಸ್ತಿದ್ದೀನಿ. ఒక సైట్ డెవలప్ చేసాక 3,000 ఏమో కావాలా గవర్నమెంట్ లో అడిగిండాను. 15,000 జనం నేను సైట్ ఇస్తాను, నా మీద నమ్మకం పెట్టండి. ಬಣ್ಣ, ಎಳ್ಳುಳ್ಳಿ ರಮೇಶ್ ಅಣ್ಣ, ಎಲ್ಲ ಮುಖಂಡರು, ನಮ್ಮ ಮಾಜಿ ಶಾಸಕರು ಬಚ್ಚೇಗೌಡ ಸಾಹೇಬರು, ಶಿವಾನಂದಣ್ಣ, ಮುನೇಗೌಡಣ್ಣ, ಅನ್ಸೂಯಮ್ಮಕ್ಕ, ರಫೀಕ್ ಸಾಹೇಬರು, ಇವರೆಲ್ಲರ ಮುಂದಾಳತ್ವದಲ್ಲಿ ನಾವೆಲ್ಲ ಚುನಾವಣೆಗಳಿಗೆ ಹೋಗ್ತೀವಿ, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪೆರೇಸಂದ್ರಕ್ಕೆ 20-25 ವರ್ಷ ಆಗಿತ್ತಣ್ಣ ರೋಡ್ ಹಾಕಿ. ನಾನು ಆ ರೋಡು ಇನ್ನೂ ವೈಡ್ ಮಾಡಬೇಕಾಗಿತ್ತು. ಆ ಟೆಂಟ್ ಹತ್ರ ಇಲ್ಲ, ಬಡವ್ರ ಮನೆ ಒಡೆಯೋದು ಬೇಡ ಅಂತೇಳಿ ಯಾರಿಗೂ ತೊಂದರೆ ಆಗ್ದಂಗೆ ರೋಡ್ ಹಾಕಿ, ಒಳ್ಳೆ ಲೈಟ್ಸ್ ಹಾಕಿ, ಒಂದು 4 ಕೋಟಿ ರೂಪಾಯಿ ಕ್ರಾಸ್ ಇಂದ ಊರಿಗೆ ರೋಡ್ ಹಾಕ್ಸಿದೀನಿ. ಅದು ಸ್ವಲ್ಪ ಅದು ವೈಟ್ ಮಾಡೋದ ಬೇಡವಾ ಅನ್ನೋದಕ್ಕೆ ಒಂದು 6 ತಿಂಗಳು ಡಿಲೇ ಆಯ್ತು. ಆದ್ರೆ ನಮ್ಮೂರವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಸರ್ಕಾರದಲ್ಲಿ ಒಪ್ಪಿಸಿ ಮಾಡಿದೀನಿ. ಈಗ ಇಲ್ಲಿಂದ ಚಿಕ್ಕಬಳ್ಳಾಪುರ ನನ್ನ ಕ್ಷೇತ್ರದ ಬಾರ್ಡರ್ವರೆಗೂ, ಅಂದ್ರೆ ರೇಣಮಕ್ಕಳ್ಳಿ ಬಾರ್ಡರ್ವರೆಗೂ 5.5 ಕಿಲೋಮೀಟರ್ ಈ ರೋಡ್ 2 ಲೇಯರ್ ಆಗುತ್ತಣ್ಣ. ನನಗೆ ಮತ್ತೆ 5 ವರ್ಷ ಮೇಂಟೆನೆನ್ಸ್ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದೀವಿ. ಒಂದು ಗುಣಿ ಬಿದ್ರು ಆತನ ಜವಾಬ್ದಾರಿ. ಈ 2 ರಸ್ತೆಗೆ 10 ಕೋಟಿ ತಂದಿದ್ದೀವಿ. 2033ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರುತ್ತೆ. ನನ್ನ ಮೇಲೆ ನಂಬಿಕೆ ಇಡಿ. ಇನ್ನು 10 ವರ್ಷದಲ್ಲಿ ಪೆರೇಸಂದ್ರನ ತಾಲೂಕು ಮಾಡ್ತಿರ್ತೀನಿ.
ಪೆರೇಸಂದ್ರನ ತಾಲೂಕ್ ಮಾಡಬೇಕು ಅನ್ನೋದೇ ನನ್ನ ಕನಸು. ತಾಲೂಕ್ ಮಾಡಕ್ಕೆ ಅದೊಂದು ಪ್ರೋಸೆಸ್ ಇರುತ್ತೆ. ఇంకో 10 ఏళ్ళకి పెరేసంద్రం తాలూక్ చేస్తాను, మీ జమీన్లకు మంచి రేట్లు వస్తుంది. ಈಗ ಅಣ್ಣ ನನಗೆ ನೀವು ನನ್ನನ್ನು 30 ವರ್ಷದಿಂದ ನೋಡಿದ್ದೀರಾ. ನನಗೆ ಇವತ್ತಿಗೂ ರಾಜಕಾರಣ ಗೊತ್ತಿಲ್ಲ, ಒಳ್ಳೇದು ಮಾಡ್ಕೊಂಡು ಹೋಗಿದ್ದೀನಿ. ಕಮ್ಗಾನಹಳ್ಳಿ ಊರೂರೇ ನನ್ನ ವಿರುದ್ಧ ಇತ್ತು. ಆದ್ರೂ 10 ವರ್ಷ ಅದಕ್ಕೆ ಯಾರು ರೋಡ್ ಹಾಕಿರ್ಲಿಲ್ಲ. ನಾನು ಗೆದ್ದಿದ ತಕ್ಷಣ 1 ಕಿಲೋಮೀಟರ್ ರೋಡ್ ಹಾಕಿಸ್ದೆ. ಮನ್ಸಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ಹಾಕಿಸ್ತಿದ್ದೆ ನಾನು. ಕಮ್ಗಾನಹಳ್ಳಿ ಊರೂರೇ ನನ್ನ ವಿರುದ್ಧ ಇತ್ತು. ಆದ್ರೆ ಊರಿಗೆ ರಸ್ತೆ ಹಾಕದೆ. ನೀವು ಯೋಚನೆ ಮಾಡಬೇಕು, ನನಗೆ ನಮ್ ಜನ ಅಭಿವೃದ್ಧಿ ಆಗ್ಬೇಕು. ಅರೂರ್ ಪಕ್ಕದಲ್ಲಿ ಆವಲ್ನಾಗೇನಹಳ್ಳಿಯಿಂದ ಸ್ಟಾರ್ಟ್ ಆದ್ರೆ ಅಡಕಲ್ವರೆಗೂ 4 ರಿಂದ 5 ಕಿಲೋಮೀಟರ್ ಇದೆ. ಇವತ್ತು ಆ ಭಾಗದ ಹಳ್ಳಿಗಳೆಲ್ಲ ಪಾಪ 10 ವರ್ಷದಿಂದ ಅವ್ರ ಮೇಲೆ ಕಾಳಜಿ ಇದ್ದಿದ್ರೆ ಒಂದು ರಸ್ತೆ ಆಗ್ಬೇಕಾಗಿತ್ತು. ನಿಮ್ ತೋಟಗಳಿಗೆ ಅನುಕೂಲ ಆಗೋದು, ಟ್ರ್ಯಾಕ್ಟರ್ ಹೋದ್ರೆ ಬೆಳೆಗೆ ಅನುಕೂಲ ಆಗೋದು. ಇವತ್ತ 4 ಕೋಟಿಗೆ ಎಸ್ಟಿಮೇಟ್ ಮಾಡಿದೀನಿ. 2-2.5 ಕೋಟಿಯಲ್ಲಿ ಆವಲ್ನಾಗೇನಹಳ್ಳಿಯಿಂದ ಸ್ಟಾರ್ಟ್ ಮಾಡಿ ಅಡಕಲ್ವರೆಗೂ ರೋಡ್ ಇನ್ನೊಂದು 3-4 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.